ಇನ್ನು ಮತಾಂತರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ರೆ ಜನರು ಯಾಕೆ ಮತಾಂತರ ಆಗ್ತಿದ್ರು ಅನ್ನುವ ಹೇಳಿಕೆ. ಈ ಹೇಳಿಕೆಗೆ ಈಗ ಭಾರಿ ಆಕ್ರೋಶ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹಿಂದೂ ಧರ್ಮದ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಡತನ ದುರ್ಬಳಕೆ ಮಾಡಿಕೊಂಡು ಮತಾಂತರ ಸರಿಯಲ್ಲ. ಬೆಂಗಳೂರಲ್ಲಿ ಶಾಸಕರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಹೇಳಿಕೆ ಇದು. ಮತಾಂತರ ಆಗಲು ಜನರಿಗೆ ಸ್ವಾತಂತ್ರ್ಯ ಇದೆ, ಒಪ್ಪಿಕೊಳ್ಳೋಣ. ಬಟ್ ಮನೆ ಶಿಕ್ಷಣ ನೀಡದೆ ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡಿದೆ. 70 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಬಗ್ಗೆ ಪ್ರಶ್ನಿಸಬೇಕಲ್ವಾ? ಕಾನೂನಾತ್ಮಕವಾಗಿ ನಿಯಮದ ಪ್ರಕಾರ ಮತಾಂತರ ಆಗಬೇಕು. ಬಟ್ ರಾತ್ರೋರಾತ್ರಿ ಮತಾಂತರ ಆದರೆ ಅದು ಮತಾಂತರ ಅಲ್ಲ. ಅಶ್ವಥ್ ನಾರಾಯಣ ಅವರ ಹೇಳಿಕೆ ಇದು. ಪ್ರಶ್ನೆ ಆಗುತ್ತೆ. ಹಾಗಾಗಿ ಮತಾಂತರ ಆಗೋಲಿಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೊಡೋ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೊಡೋ ಮೂಲಕ ಆಗುತ್ತೆ, ಕೌಶಲ್ಯತೆ ಕೊಡೋ ಮೂಲಕ ತಂತ್ರಜ್ಞಾನವನ್ನು ಉತ್ತಮವಾಗಿ ಅಳವಡಿಸ್ಕೊಳ್ಳೋದು. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ಬಾಯಿ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಏನೊಂದು ಮಾಡಿದ್ರು ನಾವು ಜಯಿಸ್ಕೋಬಹುದು. ಯಾರ ಮೇಲೆ ಬೆರಳು ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಾ? ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ನನ್ಗನ್ಸುತ್ತೆ ನೀವು ಅಧಿಕಾರದಲ್ಲಿ ಒಂದು 25 ವರ್ಷ ಕಾಲ ಅಧಿಕಾರದಲ್ಲಿದ್ರಿ. ಒಂದು ಅಧಿಕಾರ ಇಲ್ಲದಾಗ ಪ್ರತಿಪಕ್ಷದ ನಾಯಕರಾಗಿದ್ರಿ. ಹಾಗಾಗಿ ನೀವು ಯಾರನ್ನು ದೋಷಿಸ್ತೀರಾ? ಅಂದ್ರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಿಮ್ಮ ಕಾರ್ಯಕ್ಕೆ ಶಕ್ತಿ ಇಲ್ವಾ? ಇನ್ನೊಂದು ದೋಷಿಸೋದು, ಯಾರನ್ನೋ ತಲೆಗೆ ಕಟ್ಟುವಂತ ಈ ಪ್ರಯತ್ನಗಳನ್ನ ಬಿಡಿ. ಮತಾಂತರ ಆಗೋಲಿಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ